ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲ ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ಕೊಡೋಣ ಅಂತ ಅಂದ್ಕೊಂಡೇನಿ. ಹಾಗಾಗಿ ಒಂದು ಹೂಕೋಸನ್ನ ನಾನು ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡು, ಆಮೇಲೆ ಇದನ್ನು ನಾನು ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದು 2-3 ನಿಮಿಷ ಅದನ್ನ ಹಾಕಿ ತೆಗೆದು ಆಮೇಲೆ ವಾಶ್ ಮಾಡಿ ಇಟ್ಕೊಂಡೇನಿ. ಏನು ಮಾಡ್ತದನಪ್ಪ ಅಂತಂದ್ರೆ ಗೋಬಿ ಸ್ಟಾರ್ಟರ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡ್ರಿ, ಇದನ್ನ ಈ ಥರ ನೀಟಾಗಿ ತೆಗೆದಿಟ್ಕೊಂಡು ಆ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡೇನಿ. ಇದಕ್ಕೆ 1/4 ಚಮಚದಷ್ಟು ನಾನು ಅರಶಿನ ಪುಡಿ, ಆಮೇಲೆ 1 ಸ್ಪೂನಿನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂತಿದ್ದೀನಿ. ಆಮೇಲೆ ಖಾರಕ್ಕೆ 1 ಸ್ಪೂನಿನಷ್ಟು ನಾನು ಅಚ್ಚ ಖಾರದ ಪುಡಿ, ನೆಕ್ಸ್ಟ್ 1/2 ಸ್ಪೂನಿನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತಿದ್ದೀನಿ ರೀ. ಇದಕ್ಕೆ ಒಂದು ಸ್ಪೂನು 1/2 ಸ್ಪೂನಿನಷ್ಟು ನಾನು ಹಸೆ ಕಡಲೆ ಹಿಟ್ಟು, ಅಂದರೆ ಈ ಬಜ್ಜಿ ಮಿರ್ಚಿ ಎಲ್ಲ ಮಾಡ್ತಾರಲ್ಲ ಆ ಹಿಟ್ಟನ್ನು ನಾನು ಹಾಕ್ಕೊಂತಿದ್ದೀನಿ. ಅದರ ನೆಕ್ಸ್ಟ್ ಒಂದು ಸ್ಪೂನು ಇಲ್ಲಾಂದರೆ 2 ಸ್ಪೂನಿನಷ್ಟು ನಾನು ಕಾರ್ನ್ಫ್ಲೋರು, ಈ ಗೋಬಿ ಮಾಡ್ಬೇಕಾದ್ರೆ ಮತ್ತು ಇದೇ ಮೇನು, ಹಾಗಾಗಿ 1-2 ಸ್ಪೂನಿನಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಂತಿದ್ದೀನಿ ರೀ. ಅದಾದಮೇಲೆ ಮನೆಯಲ್ಲೇ ಇದ್ದದಂಥ ಒಂದು ಅಕ್ಕಿ ಹಿಟ್ಟನ್ನ 1-1.5 ಸ್ಪೂನಿನಷ್ಟು ನಾನು ಇದಕ್ಕೆ ಹಾಕ್ಕೊಂತ ಇದ್ದೀನಿ. ಇವಿಷ್ಟನ್ನು ನಾನು ಹಾಕ್ಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ರೀ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಸ್ಮೂತಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ 2 ಸ್ಪೂನಿನಷ್ಟು ನಾನು ಮೊಸರನ್ನ, ಮನೇಲಿ ಮಾಡಿರೋಂಥ ಗಟ್ಟಿ ಮೊಸರು, ಅದನ್ನ 2 ಸ್ಪೂನ್ ಹಾಕ್ಕೊಂತ ಇದ್ದೀನಿ. ನೋಡಿರಿ, ಇವಿಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ ರೀ. ವೀಕೆಂಡ್ ಬೇರೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ನಾನು ಪಲ್ಯ ಮಾಡೋಣ ಅಂತ ತಗೊಂಡಿದ್ದೆ ಈ ಹೂಕೋಸನ್ನ. ಮಕ್ಕಳು ನೋಡಿದ ತಕ್ಷಣವೇ ಗೋಬಿ ಮಾಡಿಕೊಡು ಅಂತ ಹೇಳಿದರು. ಗೋಬಿ ಅಂತಂದ್ರೆ ನನ್ನ ಮಕ್ಕಳಿಗೆ ಅದೆಲ್ಲ ಮಸಾಲ ಹಾಕಿ ಸೋಯಾ ಸಾಸು, ಚಿಲ್ಲಿ ಸಾಸು ಅದೆಲ್ಲ ಹಾಕಿ ಮಾಡಿಕೊಡ್ತಾರಲ್ಲ, ಆ ಥರ ಇಷ್ಟ ಆಗಲ್ಲ ನನ್ನ ಮಕ್ಕಳಿಗೆ. ಡ್ರೈ ಗೋಬಿ ಅಂತ ಏನೆಲ್ಲರೂ ಇಸ್ಕೊಂಡು ತಿಂತಿರ್ತಾರಲ್ಲ ಈ ಹೊರಗಡೆ, ಅಂಥದ್ದು ನನ್ನ ಮಕ್ಕಳಿಗೆ ಭಾಳ ಇಷ್ಟ. ಹಾಗಾಗಿ ನಾನು ಹೊರಗಡೆಗಿಂತನೂ ನಾನು ಮನೆಯಲ್ಲೇ ಇದನ್ನ ಮಾಡಿಕೊಟ್ಬಿಡ್ತೇನೆ ಮಕ್ಕಳಿಗೆ. ಈಗಿನ ಒಂದು ಇದರಲ್ಲಿ ಯಾವುದೇನು ತಿನ್ನಿಸಿದ್ರೂ ಕಷ್ಟನ ಆಗಿಬಿಟ್ಟೈತಿ ಮಕ್ಕಳಿಗೆ. ಒಂದು ರೀತಿ ಒಳ್ಳೇದಂತ ಅನ್ನಿಸ್ತೈತಿ. ಯಾಕಂತಂದ್ರೆ ಹೊರಗಡೆ ಅವರು ನಮ್ಮಷ್ಟು ಕ್ಲೀನಾಗಿ ಮಾಡಲ್ಲ. ಆಮೇಲೆ ನಾವು ಎಲ್ಲದರಿಂದನೂ ನಾವು ನೀಟಾಗಿ ಯಾವುದನ್ನು ಎಷ್ಟು ಕ್ಲೀನಾಗಿ ಮಾಡ್ಬೇಕು ಅದನ್ನಷ್ಟು ನೀಟಾಗಿ ನಾವು ಮಾಡ್ಕೊತ ಇರ್ತೀವಿ. ಆಮೇಲೆ ಯಾವುದೇ ರೀತಿ ಒಂದು ಮಸಾಲ ಐಟಮ್ಸು ಇಂಥದ್ದು ಯಾವುದನ್ನು ನಾನು ಹಾಕ್ಲಾರ್ದಂಗೆ ಮನೆಯಲ್ಲೇನ ಎಷ್ಟು ಸಾಧ್ಯನಲ್ಲ ಅಷ್ಟು ಮಕ್ಕಳಿಗೆ ಮನೆಯಲ್ಲೇನ ಆದಷ್ಟು ಹಂಗಂತಂದು ಹೇಳಿ ಹೊರಗಡೆನ ಯಾವುದನ್ನು ತಿನ್ನಿಸ್ಲಾರ್ದಂಗೆ ಇರೋಕ್ಕಾಗಲ್ಲ, ಯಾವುದನ್ನು ತಗೊಂಡು ಬರ್ಲಾರ್ದಂಗೆ ಇರೋಕ್ಕಾಗಲ್ಲ. ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಕತ್ತಲ್ಲ ಅದನ್ನಷ್ಟನ್ನಾದರೂ ನಾವು ಮನೆಯಲ್ಲೇನ ಚೆನ್ನಾಗಿ ಮಾಡಿಕೊಂಡು ಕ್ಲೀನ್ನೆಸ್ಸಿಂದ ಮಾಡಿಕೊಂಡು ಆರೋಗ್ಯಕರವಾಗಿದ್ದನ್ನು ಮಕ್ಕಳಿಗೆ ಮಾಡಿಕೊಡೋಣ ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಇಲ್ಲಿ ನೋಡಿರಿ, ಇದಕ್ಕೆ ಒಂದು ಸ್ವಲ್ಪನ ನಾನು ನೀರು ಹಾಕ್ತಾ ನೀಟಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಾನು ಕಲಸಿ ಇಟ್ಕೊತಾ ಇದ್ದೇನೆ ರೀ ಇದನ್ನ. ಫ್ರೆಂಡ್ಸ್ ಇಲ್ಲಿ ನೋಡಿರಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ, ಯಾವುದೇ ಕಲರ್ ಮಿಕ್ಸ್ ಇಲ್ಲ, ಯಾವುದೇ ರೀತಿಯಂಥ ಒಂದು ಮಸಾಲ ಐಟಮ್ ಮಿಕ್ಸ್ ಇಲ್ಲ. ಇದಕ್ಕೆ ಎಷ್ಟು ನೀಟಾಗಿ ಚೆನ್ನಾಗಿ ಬಂದೈತಿ ಅಂತ ನೋಡಿರಿ. ಇದನ್ನ ನಾನು ಒಂದು ಹಾಫ್ ಆನ್ ಅವರ್ ಅಂತೂ ನಾನು ಇದನ್ನ ರೆಸ್ಟಿಗೆ ಇಟ್ಟಿದ್ದೆ. ಇನ್ನೂ ಜಾಸ್ತಿ ಟೈಮ್ ಇಟ್ಟರೂ ಚೆನ್ನಾಗಿ ಎಲ್ಲ ಅದು ನಾವೇನು ಹಾಕಿರ್ತೀವಲ್ಲ ಅದೆಲ್ಲ ಉಪ್ಪು ಖಾರ ಅದೆಲ್ಲದನ್ನು ಚೆನ್ನಾಗಿ ಹೀರ್ಕೊಂಡಿರ್ತೈತಿ. ಜಾಸ್ತಿ ಟೈಮ್ ಇಟ್ಟರೂ ನಾನು ಒಂದು ಮಿನಿಮಮ್ ಆಗಿ ಒಂದು ಹಾಫ್ ಆನ್ ಅವರ್ ತೆಗೆದಿಟ್ಟಿದ್ದೆ. ಈಗ ನೋಡಿರಿ, ಇದನ್ನ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡು ನಾನು ಒಲೆ ಮೇಲೆ ಆಯಿಲ್ನ ಕಾಯ್ಸೋಕ್ಕಿಟ್ಟಿದ್ದೆ. ಈಗ ನೆಕ್ಸ್ಟ್ ನೋಡಿರಿ, ಇದನ್ನ ನಾನು ಬಿಡ್ತಾ ಹೋಗ್ತೇನೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಮಾಡ್ಬೇಕ್ರಿ. ಯಾಕಂತಂದ್ರೆ ಒಳಗಡೆ ಅದು ಏನು ಹೂಕೋಸೆಲ್ಲ ಇರ್ತೈತಲ್ಲ ಅದು ಚೆನ್ನಾಗಿ ಬೇಯೋಂಗಿಲ್ಲ ಜೋರಾಗಿಟ್ಟರೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನೀಟಾಗಿ ಈ ರೀತಿ ಇದನ್ನ ಹಾಕ್ತಾ ಹೋಗಿ ನಿಧಾನಾಗಿ, ಸ್ವಲ್ಪ ಕ್ರಿಸ್ಪಿಯಾಗಿ ಇದ್ರೆ ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚೆನ್ನಾಗಿ ಇದನ್ನ ರೋಸ್ಟ್ ಮಾಡಿ ತೆಗಿತೀನಿ.
ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ. ನಾನು ಇದಿಷ್ಟೇ ರೀ ಫ್ರೆಂಡ್ಸ್ ನಾನು ಮಕ್ಕಳಿಗೆ ಮಾಡಿಕೊಡೋದು. ನಮಗೇನಾದರೂ ಬೇಕಪ್ಪ ಅಂತಂದ್ರೆ ನಾನು ಇದನ್ನ ನೆಕ್ಸ್ಟ್ ಗೋಬಿ ಆ ಥರ ಮಾಡ್ಕೊಂಡು ನಾವು ತಿಂತೇವೆ. ಎಲ್ಲ ಮಕ್ಕಳಿಗೂ ಈ ಒಂದು ಗೋಬಿ ಡ್ರೈ ಗೋಬಿ ಅಂದ್ರೆ ಮಕ್ಕಳು ಭಾಳ ಇಷ್ಟಪಡ್ತಾರೆ. ಅಂಥವರಿಗೆ ಈ ಥರ ಆದಷ್ಟು ಪ್ರಯತ್ನ ಮಾಡಿ ಮನೆಯಲ್ಲೇ ಎಲ್ಲ ಥರದ್ದನ್ನು ಮಕ್ಕಳಿಗೆ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ರೀ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹೊಸದಾಗಿ ಯಾರಾದರೂ ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ರೀ ಫ್ರೆಂಡ್ಸ್. ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.